ನಮಸ್ಕಾರ ವೀಕ್ಷಕರೇ, ನಿನ್ನೆ ಹಾಗೆ ಇವತ್ತು ಇಡೀ ರಾಜ್ಯಾದ್ಯಂತ ಚರ್ಚೆ ಹಾಗೂ ಸುದ್ದಿ ಆಗ್ತಿರುವ ಸಂಗತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅದು ನಟ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಅದು ಚರ್ಚೆ ಆಗಲೇಬೇಕು, ಹಾಗೆ ಸುದ್ದಿ ಕೂಡ ಆಗಲೇಬೇಕು. ಈ ಹಿಂದೆ ಸಣ್ಣ ಪುಟ್ಟ ಕಾಂಟ್ರವರ್ಸಿ ಎಡವಟ್ಟನ ಮಾಡಿಕೊಂಡಾಗ ಮಾಧ್ಯಮಗಳಲ್ಲಿ ಹಬ್ಬಬ್ಬ ಅಂದರೆ 2 ಇಲ್ಲ 3 ದಿನ ಸುದ್ದಿ ಆಗ್ತಿತ್ತು. ಅವರ ಅಭಿಮಾನಿಗಳು ಕೂಡ ಅವರ ಬೆಂಬಲಕ್ಕೆ ನಿಂತ್ಕೊಳ್ತಿದ್ರು. ವೀಕ್ಷಕರೇ, ಈಗಾಗಿರೋದಿದೆಯಲ್ಲ ಅದು ಸಣ್ಣ ಪುಟ್ಟ ವಿಷಯ ಅಲ್ವೇ ಅಲ್ಲ, ಹಾಗೆ ಸಣ್ಣ ಪುಟ್ಟ ಎಡವಟ್ಟು ಕೂಡ ಅಲ್ವೇ ಅಲ್ಲ. ಒಬ್ಬ ವ್ಯಕ್ತಿಯನ್ನ ತನ್ನ ಕೋಪಕ್ಕಾಗಿ ಬಲಿಯನ್ನ ತೆಗೆದುಕೊಂಡ್ಬಿಟ್ಟಿದ್ದಾರೆ, ವ್ಯಕ್ತಿಯ ಜೀವನವನ್ನೇ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಇವತ್ತು ಆತನ ಕುಟುಂಬದ ಪರಿಸ್ಥಿತಿಯನ್ನ ನೋಡಿದ್ರೆ ಎಂಥವರಿಗಾದ್ರೂ ಕೂಡ ಅರೆ ಕ್ಷಣ ಸಂಕಟ ಆಗೋದಂತೂ ಗ್ಯಾರಂಟಿ. ವೀಕ್ಷಕರೇ, ಆತನ ಮಗು ತಾಯಿಯ ಹೊಟ್ಟೆ ಒಳಗಡೆ ಇರುವಾಗಲೇ ಆ ಮಗು ಇನ್ನು ಭೂಮಿಗೆ ಎಂಟ್ರಿ ಕೊಡೋಕ್ಕೂ ಮುನ್ನವೇ, ಅಪ್ಪನ ಮುಖ ನೋಡೋಕ್ಕೂ ಮುನ್ನವೇ ಆ ಅಪ್ಪನ ಬಲಿಯನ್ನ ತೆಗೆದುಕೊಂಡಿದ್ದಾರೆ ಈ ಡಿ-ಬಾಸ್ ಅಂತ ಕರೆಸ್ಕೊಳ್ಳುವಂತಹ ದರ್ಶನ್ ಮತ್ತೆ ಅವರ ಗ್ಯಾಂಗ್. ದರ್ಶನ್ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈ ಪರಿಯಾಗಿ ಟೀಕೆಗೆ ಒಳಗಾಗ್ತಿದ್ದಾರೆ, ಈ ಪರಿಯಾಗಿ ಸುದ್ದಿ ಹಾಕ್ತಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣ ಪವಿತ್ರ ಗೌಡ. ಹೌದು ವೀಕ್ಷಕರೇ, ಹೆಣ್ಣು ಮಕ್ಕಳನ್ನ ದೋಷಿಸಬಾರದು, ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು. ಇಂತಹ ಸಂದರ್ಭದಲ್ಲಿ ಎಲ್ಲಾ ಜವಾಬ್ದಾರಿಗಳನ್ನು ಕೂಡ ಹೆಣ್ಣು ಮಕ್ಕಳ ತೆರೆಗೆ ಹೊರಿಸಬಾರದು. ಹೌದು, ಇದೆಲ್ಲವನ್ನು ಕೂಡ ನಾನು ಒಪ್ಕೊಳ್ತೇನೆ. ಆದರೆ ಈ ಘಟನೆ ವಿಚಾರದಲ್ಲಿ ಮಾತಾಡಲೇಬೇಕಾಗುತ್ತೆ, ತಪ್ಪನ ತಪ್ಪು ಅಂತ ಹೇಳಲೇಬೇಕಾಗುತ್ತೆ. ಇಲ್ಲ ಅಂತಾದ್ರೆ ಇಂಥವರ ಅಹಂಕಾರ ಮದ ಇದೆಯಲ್ಲ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಪವಿತ್ರ ಗೌಡ ವಿಚಾರದಲ್ಲೂ ಕೂಡ ಅದೇ ಅಹಂಕಾರ ಅದೇ ಮದ ಕೆಲಸ ಮಾಡಿತ್ತು. ಒಬ್ಬ ವ್ಯಕ್ತಿ ಕಮೆಂಟ್ ಮಾಡಿದಾಗ ನಿರಂತರವಾಗಿ ಮೆಸೇಜ್ ಮಾಡ್ತಿರುವಾಗ ಆತನಿಗೆ ಪಾಠ ಕಲಿಸ್ಬೇಕು, ಬುದ್ಧಿ ಕಲಿಸ್ಬೇಕು ಎನ್ನುವಂತಹ ಅಹಂ ಇತ್ತಲ್ಲ, ಒಳಗಡೆ ಆ ಅಹಂ ಸ್ಫೋಟಗೊಂಡು ಇವತ್ತು ಆ ವ್ಯಕ್ತಿ ಬಲಿಯಾಗಿದ್ದಾನೆ. ವೀಕ್ಷಕರೇ, ಇದನ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು ಅಂದ್ರೆ ನಟ ದರ್ಶನ್ ಗಮನಕ್ಕೆ ಬರುವಂತಹ ಅವಶ್ಯಕತೆ ಇರಲಿಲ್ಲ. ನೀಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ತಮ್ಮ ಪ್ರಭಾವವನ್ನು ಬಳಸ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಿಸಿ ಆತನನ್ನು ಅರೆಸ್ಟ್ ಮಾಡಿಸ್ಬಿಟ್ಟು 2 ಅಥವಾ 3 ದಿನ ಜೈಲಿನಲ್ಲಿ ಕೂರುವಂತೆ ಮಾಡಿಬಿಟ್ಟು ಆತನಿಗೆ ಪಾಠ ಕಲಿಸಿ ಕಳಿಸ್ಕೊಡ್ಬೋದಿತ್ತು. ಒಮ್ಮೆ ಆತ ಜೈಲ್ ಮೆಟ್ಲು ಹತ್ತಿದ್ರೆ ಅಪ್ಪಿ ತಪ್ಪಿಯೂ ಕೂಡ ಪವಿತ್ರ ಗೌಡ ಸುದ್ದಿ ಬರ್ತಾನೆ ಇರಲಿಲ್ಲ. ಆದರೆ ಪವಿತ್ರ ಗೌಡಗೆ ಅದರಲ್ಲಿ ತೃಪ್ತಿನೇ ಇರಲಿಲ್ಲ. ಪವಿತ್ರ ಗೌಡಗೆ ಇದು ತನ್ನ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಮಾಡಲೇ ಇರಲಿಲ್ಲ. ಒಳಗಡೆ ಒಂದು ಸಿಟ್ಟಿತ್ತಲ್ಲ, ಆ ಈಗೋ ಹರ್ಟ್ ಆಗಿಬಿಡುತ್ತೆ. ಅಲ್ಲಿ ನಾನು ಏನೋ ಮಾಡಿ ತೋರಿಸ್ಬೇಕು ಎನ್ನುವಂತಹ ಮನಸ್ಥಿತಿ ಅವರಿಗೆ ಬಂದ್ಬಿಡುತ್ತೆ. ನಾನೊಬ್ಬ ಸ್ಟಾರ್ ನಟನ ಪತ್ನಿ, ಬೇಕಾದಷ್ಟು ಕಾಂಟ್ಯಾಕ್ಟ್ಸ್ಗಳಿದೆ, ನಾನು ಏನು ಬೇಕಾದರೂ ಮಾಡಬಲ್ಲೆ ಎಂಬ ಹಂತ ಮನಸ್ಥಿತಿ ಆಕೆಗೆ ಬಂದಿರೋದ್ರಿಂದ ಈಗ ದರ್ಶನ್ ಅವರು ಕಂಬಿ ಎಣಿಸುವಂತಹ ಪರಿಸ್ಥಿತಿಗೆ ಅವಳ ಅಹಂ ಮತ್ತೆ ಅಹಂಕಾರ ತಂದು ನಿಲ್ಲಿಸಿದೆ. ವೀಕ್ಷಕರೇ, ಈ ಕಾರಣಕ್ಕಾಗಿ ಇದರ ಜವಾಬ್ದಾರಿ ಹೊಣೆ ಎಲ್ಲವನ್ನೂ ಕೂಡ ಪವಿತ್ರ ಗೌಡ ಅವರ ತಲೆಗೆ ಹತ್ತಿಸಲೇಬೇಕಾಗುತ್ತೆ. ಇಷ್ಟು ದಿನಗಳ ಕಾಲ ಹೆಣ್ಣು ಮಕ್ಕಳು ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಅಯ್ಯೋ ಹೆಣ್ಮಕ್ಳಲ್ವಾ ಬಿಟ್ಬಿಡೋಣ ಅನ್ನೋತಹ ಹೇಳ್ತಾ ಇದ್ರು. ಆದರೆ ಇಂತಹ ಒಂದು ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ತಪ್ಪು ಅಂತಾನೆ ಹೇಳಬೇಕು. ಆಗ ಮುಂದೆ ಏನಾದರೂ ತಪ್ಪು ಮಾಡೋದಕ್ಕೆ 100 ಬಾರಿ ಯೋಚನೆ ಮಾಡ್ತಾರೆ. ಇಲ್ಲ ಹೆಣ್ಮಕ್ಳು ಮಾತಾಡಬಾರ್ದು ಅಂತ ಕೂತ್ಕೊಂಡ್ರೆ ಇಂಥವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇರುತ್ತೆ. ವೀಕ್ಷಕರೇ, ಏನೆಲ್ಲ ಆಗಿದೆ ಇವತ್ತು ಅದೆಲ್ಲ ಪವಿತ್ರ ಗೌಡ ಮಾಡಿದಂತ ಒಂದು ಎಡವಟ್ಟಿನಿಂದ. ಅಂದರೆ ದೊಡ್ಡ ಸ್ಟಾರ್ ನಟರು ಜೈಲು ಸೇರುವಂಥ ಪರಿಸ್ಥಿತಿ ಇವಾಗ ಬಂದಿದೆ. ಅವರ ಅಭಿಮಾನಿಗಳು ಕೂಡ ಈಗ ಸಂಕಟ ಪಡ್ತಿದ್ದಾರೆ, ದುಃಖ ಪಡ್ತಿದ್ದಾರೆ. ಒಬ್ಬ ವ್ಯಕ್ತಿ ಈಗ ಬಲಿಯಾಗಿದ್ದಾನೆ, ಆತನ ಕುಟುಂಬ ಪ್ರತಿದಿನ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. 5 ತಿಂಗಳ ಗರ್ಭಿಣಿ ಆತನ ಹೆಂಡತಿ, ಮದುವೆ ಆಗಿ ಕೇವಲ 1 ವರ್ಷಕ್ಕೆ ಗಂಡನನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ವೀಕ್ಷಕರೇ, ಮತ್ತೆ ಹೇಳ್ತೀನಿ, ಇದೆಲ್ಲದರ ಜವಾಬ್ದಾರಿ ಕೂಡ ಪವಿತ್ರ ಗೌಡ ಅವ್ರದ್ದೇ ಆಗಿರುತ್ತೆ. ನಿಮ್ಮೆಲ್ರಿಗೂ ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ, ಅದ್ಯಾರದು ಪವಿತ್ರ ಗೌಡ, ಈ ಪರಿಯಾಗಿ ಬೆಳೆದಿದ್ದು ಹೇಗೆ ಅಂತ. ಯಾಕಂದ್ರೆ ಪವಿತ್ರ ಗೌಡ ಓರ್ವ ಸಾಮಾನ್ಯ ಹುಡುಗಿ, ಶ್ರೀಮಂತ ಹಿನ್ನೆಲೆಯಲ್ಲಿ ಏನೂ ಕೂಡ ಇರಲಿಲ್ಲ. ಸಾಮಾನ್ಯವಾದಂತಹ ಹುಡುಗಿ, ಬಾಡಿಗೆ ಮನೆಯಲ್ಲಿದ್ದಂತಹ ಹುಡುಗಿ ಇವತ್ತು ಪವಿತ್ರ ಗೌಡ ಮನೆಯನ್ನ ನೋಡಿದ್ರೆ ಎಲ್ಲರಿಗೂ ಕೂಡ ಅಚ್ಚರಿ ಆಗುತ್ತೆ. ಅವ್ರು ಮಾಡಿದ್ದೇ 3-4 ಸಿನಿಮಾ, ಆದರೆ ಕೋಟಿ ಬೆಲೆ ಬಾಳುವಂತಹ ಮನೆಯಲ್ಲಿ ವಾಸವಾಗಿದ್ದಾರೆ. ಮತ್ತೆ ಹೇಳ್ತಿದ್ದೀನಿ ವೀಕ್ಷಕರೇ, ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿಯಾಗಿ ಮಾತಾಡಬಾರ್ದು, ತಪ್ಪಾಗುತ್ತೆ. ಆದರೆ ಓರ್ವ ಹೆಣ್ಣು ಮಗಳು ಒಬ್ಬ ವ್ಯಕ್ತಿಯ ಪ್ರಾಣವನ್ನು ತೆಗೆಯುವ ಹಂತಕ್ಕೆ ಹೋಗಿದ್ದಾರೆ ಅಂದರೆ ಅಂಥವರ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಆ ಕಾರಣಕ್ಕಾಗಿ ಒಂದಷ್ಟು ಸಂಗತಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಪವಿತ್ರ ಗೌಡ ಮೂಲತಃ ಬೆಂಗಳೂರಿನ ಚಾಮರಾಜಪೇಟೆಯವರು. ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಮನೆ ಎದುರುಗಡೆ ದಿನಸಿ ಅಂಗಡಿ ಒಂದಿರುತ್ತೆ. ಆ ದಿನಸಿ ಅಂಗಡಿಯ ಮಾಲೀಕನ ಮಗನೇ ಸಂಜಯ್ ಸಿಂಗ್ ಅಂತ ಹೇಳಿ, ಆತನನ್ನು ಕೂಡ ಪ್ರೀತಿಸಿ ಇಷ್ಟಪಟ್ಟು ಕೈ ಹಿಡಿದು ಸುತ್ತಾಡಿ ಬರೀ 18 ವಯಸ್ಸಿಗೆ ಮದುವೆ ಆಗ್ತಾರೆ. ಮದುವೆ ಆದ ಬಳಿಕ ಮಗು ಆಗುತ್ತೆ. ಖುಷಿ ಗೌಡ ಅಂತ ಅದಕ್ಕೆ ಹೆಸರಿಡ್ತಾರೆ.
ಗಂಡ ಹೆಂಡತಿಯ ಸಂಸಾರ ಅಲ್ಲಿವರೆಗೂ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ. ಅದಾದ ಬಳಿಕ ಈ ಪವಿತ್ರ ಗೌಡ ಏರೋಬಿಕ್ಸ್ಗೆ ಸೇರ್ಕೊಳ್ತಾರೆ. ಅಲ್ಲಿ ಒಂದಷ್ಟು ಸಣ್ಣ ಪುಟ್ಟ ನಟಿಯರು ಅಥವಾ ಸಣ್ಣ ಪುಟ್ಟ ಸೆಲೆಬ್ರಿಟಿಗಳು ಅವರಿಗೆ ಪರಿಚಯ ಆಗುತ್ತೆ. ಅದಾದ ಬಳಿಕ ನೋಡೋದಕ್ಕೂ ಕೂಡ ಇವರು ಚೆನ್ನಾಗಿರೋ ಕಾರಣದಿಂದ ಪವಿತ್ರ ಗೌಡಗೆ ನಾನು ಅವ್ರ ತರ ನಟಿ ಆಗಬೇಕು, ನಾನು ಅವ್ರ ತರ ಸೆಲೆಬ್ರಿಟಿ ಆಗಬೇಕು ಅಂತ ಅನ್ಸೇ ಬಿಡುತ್ತೆ. ವೀಕ್ಷಕರೇ, ಅದಾದ ಬಳಿಕ ಆ ನಟಿಯರ ಪರಿಚಯ ಆಗಿತ್ತಲ್ಲ, ಆ ಪರಿಚಯದಿಂದ ಸಣ್ಣ ಪುಟ್ಟ ಪಾರ್ಟಿಗಳಿಗೆ ಅಟೆಂಡ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಲ್ಲಿ ಒಂದಷ್ಟು ತಕ್ಕರ ಮಟ್ಟಿಗೆ ಹೆಸರು ಮಾಡಿದಂತಹ ನಟ ನಟಿಯರು ಕೂಡ ಬರ್ತಿರ್ತಾರೆ. ಅವರ ಲೈಫ್ ಸ್ಟೈಲ್ಗಳನ್ನು ನೋಡಿ, ಅವರಿರುವಂತಹ ಶೈಲಿಯನ್ನು ನೋಡಿ ಪವಿತ್ರ ಗೌಡಗೆ ಅಟ್ರಾಕ್ಟ್ ಆಗಿಬಿಡ್ತಾರೆ. ನಾನು ಹಾಗೆ ಆಗಬೇಕು ಎನ್ನುವಂತಹ ಬಯಕೆ ಜಾಸ್ತಿ ಆಗುತ್ತೆ. ಅದಾದ ಬಳಿಕ ಮಾಡೆಲ್ನನ್ನು ಶುರು ಮಾಡ್ತಾರೆ. ಪವಿತ್ರ ಗೌಡ ನೋಡೋದಕ್ಕೆ ಚೆನ್ನಾಗಿದ್ದ ಕಾರಣಕ್ಕೆ ಮಾಡೆಲ್ನಲ್ಲೂ ಕೂಡ ತಕ್ಕ ಮಟ್ಟಿಗೆ ಸಕ್ಸಸ್ ಕಾಣೋದಕ್ಕೆ ಶುರು ಆಗುತ್ತೆ. ಅದಾದ ನಂತರ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಅವರು ಎಂಟ್ರಿ ಕೊಡ್ತಾರೆ. ವೀಕ್ಷಕರೇ, ಅವರಿಗೆ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಆಸೆ ಇರುತ್ತಲ್ವಾ, ಸೊ ಹೀಗಾಗಿ ಆಡಿಷನ್ ಕೂಡ ಎಂಟ್ರಿ ಕೊಡ್ತಾರೆ. ಅಲ್ಲಿ ಸಿನಿಮಾಗೆ ಸೆಲೆಕ್ಟ್ ಕೂಡ ಆಗ್ತಾರೆ. 2013ರಲ್ಲಿ ಛತ್ರಿಗಳು ಸಾರ್ ಛತ್ರಿಗಳು ಎನ್ನುವಂತಹ ಸಿನಿಮಾ ಮುಖಾಂತರ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಅದಾದ ಬಳಿಕ ಅಗಮ್ಯ ಎನ್ನುವಂತಹ ಸಿನಿಮಾವನ್ನ ಅವರು ಮಾಡ್ತಾರೆ. ಪ್ರೀತಿ ಕಿತಾಬು ಎನ್ನುವಂತಹ ಸಿನಿಮಾ ಮಾಡ್ತಾರೆ. 2016ರಲ್ಲಿ ತಮಿಳು ಇಂಡಸ್ಟ್ರಿಗೂ ಕೂಡ ಎಂಟ್ರಿ ಕೊಡ್ತಾರೆ. ಅದು 5431 ಎನ್ನುವಂತಹ ಸಿನಿಮಾ ಮುಖಾಂತರ. ಅದಾದ ನಂತರ ಬತಾಸು ಎಂಬ ಮತ್ತೊಂದು ಸಿನಿಮಾಕ್ಕೆ ಅವರು ಒಪ್ಕೊಳ್ತಾರೆ. ಆದರೆ ಅದು ಕಂಪ್ಲೀಟ್ ಆಗೋದಿಲ್ಲ. ಸಾಗುವ ದಾರಿಯಲ್ಲಿ ಎಂಬುವಂತಹ ಸಿನಿಮಾ ಕೂಡ ಅವರು ಮಾಡ್ತಾರೆ. ಹೀಗೆ ವೀಕ್ಷಕರೇ, ದರ್ಶನ್ ಅವರ ಜಗ್ಗುದಾದ ಸಿನಿಮಾಗೆ ಹೀರೋಯಿನ್ಸ್ ಬೇಕಾಗಿರುತ್ತೆ. 2 ರಿಂದ 3 ಜನ ಹೀರೋಯಿನ್ಸ್ ಬೇಕಾಗಿರುತ್ತೆ. ಆ ಕಾರಣದಿಂದ ಒಂದು ಆಡಿಷನ್ ಅನ್ನ ಅರೇಂಜ್ ಮಾಡ್ತಾರೆ. ಆ ಆಡಿಷನ್ ಕೊಡೋದಿಕ್ಕೆ ಅಂತಾನೆ ಪವಿತ್ರ ಗೌಡ ಅವರು ಅವರ ಫ್ರೆಂಡ್ ಮುಖಾಂತರ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ನೋಡಿ ವೀಕ್ಷಕರೇ, ದರ್ಶನ್ ಅವರ ಬದುಕು ಬದಲಾಗೋದು, ಈ ಪವಿತ್ರ ಗೌಡ ಅವರಿಗೆ ಪರಿಚಯ ಆಗೋದು, ಪರಿಚಯ ಆಗಿ ಸ್ನೇಹಕ್ಕೆ ತಿರುಗುತ್ತೆ. ಆ ಸ್ನೇಹ ಮುಂದಿನ ಹಂತವರೆಗೂ ಹೋಗಿ ಪ್ರೀತಿಯಲ್ಲಿ ಬೀಳುತ್ತೆ. ಇದೇ ಸಂದರ್ಭದಲ್ಲಿ ಪವಿತ್ರ ಗೌಡಗೆ ಮದ ಅಹಂಕಾರ ಎಲ್ಲವೂ ಕೂಡ ತಲೆ ಹತ್ತೋದಿಕ್ಕೆ ಶುರುವಾಗುತ್ತೆ. ಮೊದಲು ಗಂಡ ಬೇಡ ಅನ್ಸೋದಿಕ್ಕೆ ಶುರುವಾಗುತ್ತೆ. ಅದಾದ ಬಳಿಕ ಆತನಿಗೆ ಹೆದರಿಸಿ ಬೆದರಿಸಿ ಪವಿತ್ರ ಗೌಡ ಆತನಿಂದ ದೂರ ಆಗ್ಬಿಡ್ತಾರೆ. ಮತ್ತೊಂದು ಕಡೆಯಿಂದ ಸಣ್ಣ ಪುಟ್ಟ ಒಂದಷ್ಟು ಸಿನಿಮಾಗಳನ್ನು ಕೂಡ ಅವರು ಮಾಡೋದಿಕ್ಕೆ ನಿಲ್ಲಿಸ್ಬಿಡ್ತಾರೆ. ಸಿನಿಮಾ ಮೇಲಿನ ಆಸಕ್ತಿ ಕೂಡ ಅವರಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅಷ್ಟು ಹೊತ್ತಿಗಾಗಲೇ ದೊಡ್ಡ ಪರಿಚಯ, ದೊಡ್ಡ ನಟರ ಜೊತೆ ಸುತ್ತಾಟ ಎಲ್ಲವೂ ಕೂಡ ಶುರುವಾಗಿರುತ್ತೆ. ಅದಾದ ಬಳಿಕ ದರ್ಶನ್ ಜೊತೆಗಿನ ಅವರ ಒಡನಾಟ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆರಂಭದಲ್ಲೂ ಕೂಡ ಅವರು ಗೌಪ್ಯವಾಗಿ ಇಟ್ಕೊಂಡಿರ್ತಾರೆ. ಆದರೆ ಅದಾದ ಬಳಿಕ ನಟ ದರ್ಶನ್ ಅವರ ಜೊತೆಗಿನಂತಹ ಒಂದಷ್ಟು ಫೋಟೋಗಳನ್ನು ಶೇರ್ ಮಾಡಿ ಡಿಲೀಟ್ ಮಾಡಿ ಬಿಡ್ತಾರೆ. ಅದಾದ ಬಳಿಕ ಪವಿತ್ರ ಗೌಡ ದರ್ಶನ್ ವಿಚಾರ ಯಾವ ರೀತಿಯಾಗಿ ಸುದ್ದಿ ಆಯಿತು ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಮತ್ತೆ ಫೋಟೋಗಳನ್ನು ಹಾಕ್ತಾ ಇದ್ರು, ಸಿನಿಮಾ ಸೆಟ್ನಲ್ಲಿ ಕಾಣಿಸ್ತಾ ಇದ್ರು, ಬರ್ತ್ಡೇ ಪಾರ್ಟಿ ಫೋಟೋಗಳನ್ನು ಶೇರ್ ಮಾಡ್ತಿದ್ರು, ವಿಡಿಯೋಗಳನ್ನು ಕೂಡ ಶೇರ್ ಮಾಡ್ತಿದ್ರು. ಈ ರೀತಿಯಾಗಿ ದರ್ಶನ್ ಜೊತೆಗೆ ನಾನಿದ್ದೇನೆ ಅನ್ನೋದನ್ನ ಮತ್ತೆ ಜನರಿಗೆ ತೋರಿಸುವ ಕೆಲಸವನ್ನ ಅವರು ಮಾಡ್ತಿದ್ರು. ಆದ್ರೂ ಯಾಕೋ ಏನೋ ಗೊತ್ತಿಲ್ಲ, ತೃಪ್ತಿ ಆಗ್ಲಿಲ್ಲ ಅನ್ಸುತ್ತೆ ಅವ್ರಿಗೆ. ಅದಕ್ಕೆ ನಂದು ದರ್ಶನ್ದು 10 ವರ್ಷದ ಸಂಬಂಧ, ಇಬ್ಬರಿಗೂ ಮದುವೆ ಆಗಿದೆ ಎನ್ನುವಂತ ರೀತಿಯಲ್ಲಿ ಪವಿತ್ರ ಗೌಡ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಅತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪಾಪ ಎಷ್ಟು ಅಂತ ಸಹಿಸ್ಕೊಳ್ತಾರೆ ಹೇಳಿ. ವಿಜಯಲಕ್ಷ್ಮಿ ಮಾತನಾಡಬೇಕಾದಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಮಾತನಾಡ್ತಾರೆ. ಪವಿತ್ರ ಗೌಡ ಹೆಸರು ದೊಡ್ಡ ಮಟ್ಟಿಗೆ ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ. ಯಾರದು ಪವಿತ್ರ ಗೌಡ, ಯಾರದು ಪವಿತ್ರ ಗೌಡ ಅಂತ ಜನ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾಗಲೇ ಗೊತ್ತಾಗಿದ್ದು ನೋಡಿ, ದರ್ಶನ್ ಅವರ 2ನೇ ಪತ್ನಿ ಅಂತ. ಅಧಿಕೃತವಾಗಿ ಏನು ಗೊತ್ತಿಲ್ಲ, ಆದರೆ ಪವಿತ್ರ ಗೌಡ ಮಾತ್ರ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನಾನು ದರ್ಶನ್ ಅವರ ಪತ್ನಿ, ಅವರ ಜೊತೆ ಮದುವೆ ಆಗಿದೆ ಅಂತ ಹೇಳಿ. ವೀಕ್ಷಕರೇ, ಇಲ್ಲಿವರೆಗೂ ಎಲ್ಲವೂ ಕೂಡ ಆಗಿತ್ತು. ಆದರೆ ಇದೀಗ ಅದು ಎಲ್ಲಿವರೆಗೆ ತಂದು ನಿಲ್ಲಿಸಿದೆ ಅಂದರೆ ಒಬ್ಬ ವ್ಯಕ್ತಿಯ ಪ್ರಾಣ ತೆಗೆಯುವ ಹಂತದವರೆಗೂ ಈಗ ಬಂದು ಬಿಟ್ಟಿದೆ. ವೀಕ್ಷಕರೇ, ಈ ಪವಿತ್ರ ಗೌಡ ಆರಂಭದಲ್ಲಿ ಬದುಕಿದ್ದು ಅತ್ಯಂತ ಸಾಮಾನ್ಯವಾದಂತಹ ಬದುಕು. ಹುಟ್ಟಿದ್ದು ಬಡತನ ಕುಟುಂಬದಲ್ಲಿ, ಆರಂಭದಲ್ಲಿ ಇದ್ದಿದ್ದು ಬಾಡಿಗೆ ಮನೆಯಲ್ಲಿ. ಆದರೆ ಕೆಲವು ವರ್ಷದಲ್ಲಿ ಕೋಟಿ ಬೆಲೆ ಬಾಳುವಂತಹ ಮನೆಯಲ್ಲಿ ವಾಸವಾಗ್ತಾರೆ. ಅತ್ಯದ್ಭುತವಾದಂತಹ ಲೈಫನ್ನು ಅವರು ಲೀಡ್ ಮಾಡ್ತಾರೆ. ಒಂದು ಫ್ಯಾಷನ್ ಡಿಸೈನ್ ಬೋಟಿಕ್ ಅನ್ನು ಕೂಡ ಅವರು ಓಪನ್ ಮಾಡ್ತಾರೆ. ಅಲ್ಲಿಗೆ ಸಣ್ಣ ಪುಟ್ಟ ಆಕ್ಟರ್ಸ್ಗಳು ಹಾಗೆ ನಟಿಯರು ಕೂಡ ಬರ್ತಿರ್ತಾರೆ. ಈ ರೀತಿಯಾದಂತಹ ಅದ್ಭುತವಾದ ಬದುಕನ್ನು ಅವರು ಕಟ್ಕೊಂಡಿರ್ತಾರೆ. ಅದು ಕೆಲವು ವರ್ಷಗಳಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಪವಿತ್ರ ಗೌಡ ಅವರು ಬೆಳೆದು ಬಂದಂತಹ ಆದಿ. ವೀಕ್ಷಕರೇ, ನಿಮ್ಮ ಅನಿಸಿಕೆಗಳು ಏನು ಅನ್ನೋದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರ.